ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಒಂದೆಡೆ ಬೆಂಗಳೂರಿನಲ್ಲಿ ಜನರು ನೀರಿಗಾಗಿ ಪರದಾಟ ನಡೆಸ್ತಾ ಇದ್ದರೆ ಇನ್ನೊಂದೆಡೆ ಬರೋ ಅಲ್ಪ ಸ್ವಲ್ಪ ಕಾವೇರಿ ನೀರು ಕಲುಷಿತಗೊಂಡಿರುತ್ತೆ. ಈಗ ಅದೇ ಕಲುಷಿತ ನೀರು ಕುಡಿದು ಅವಾಂತರಕ್ಕೆ ಜೆಜೆಆರ್ ನಗರದಲ್ಲಿ 20ಕ್ಕೂ ಹೆಚ್ಚು ಮಂದಿ ಕಲುಷಿತ ನೀರಿನಿಂದ ಅಸ್ವಸ್ಥರಾಗಿದ್ದಾರೆ. ಕಲುಷಿತ ನೀರು ಕುಡಿದು 2 ವರ್ಷದ ಕಂದಮ್ಮ ಮೃತಪಟ್ಟು ವಾರ ಕಳೆಯುವಷ್ಟರಲ್ಲಿ ಜಗಜೀವನ್ ರಾಮ್ ನಗರದ ಜನತೆ ಮತ್ತೆ ಭಯಗ್ರಸ್ತರಾಗಿದ್ದಾರೆ. ಕಳೆದ ರಾತ್ರಿ 20ಕ್ಕೂ ಹೆಚ್ಚು ಮಂದಿ ವಾಂತಿ ಭೇದಿಯಿಂದ ಆಸ್ಪತ್ರೆ ಸೇರಿದ್ದಾರೆ. ಇವರಲ್ಲಿ 5ರ ಸ್ಥಿತಿ ಗಂಭೀರವಾಗಿದೆ. ಇದಕ್ಕೆ ಕಾರಣ ಕಲುಷಿತ ನೀರು. ಕೊಳಚೆ ನೀರಿಂದ ಈಗಾಗಲೇ 20 ಜನ ಅಡ್ಮಿಟ್ ಆಗವ್ರೆ. ತಾವು ಕಂಡಂಗೆ ಇಲಾಹಿ ಡಾಕ್ಟ್ರು ಇಲಾಹಿ ನರ್ಸಿಂಗ್ ಹೋಮಲ್ಲಿ ಈಗಾಗಲೇ 5 ಜನ ಅಡ್ಮಿಟ್ ಆಗವ್ರೆ. ಇದು ಆಗಿರೋದು ಆ್ಯಕ್ಚುಲಿ ನೀರಿಂದನೇ, ನೀರಿನ ತೊಂದರೆಯಿಂದ ಹೀಗಾಗಿ ಎಲ್ಲರಿಗೂ ತೊಂದರೆ ಆಗಿದೆ. ಈಗಾಗಲೇ 4 ದಿವಸದಿಂದ ಒಂದು ಚಿಕ್ಕ ಮಗು 3 ವರ್ಷದ ಮಗು ತೀರೋಗಿರೋದು ತಮ್ಮೆಲ್ಲ ಗಮನಕ್ಕೂ ಬಂದಿದೆ. ಕಾವೇರಿ ನೀರು ಬಿಟ್ಟರೆ ಬೇರೆ ನೀರಿನ ವ್ಯವಸ್ಥೆಯೇ ಇಲ್ಲ. ಬರೋ ನೀರನ್ನೇ ಶುದ್ಧಗೊಳಿಸಿ ಕುಡಿಬೇಕು. ಶುದ್ಧಗೊಳಿಸುವುದನ್ನು ಮರೆತರೆ ರೋಗ ಗ್ಯಾರಂಟಿ, ಸಾವು ಕಟ್ಟಿಟ್ಟ ಬುತ್ತಿ. ರಾತ್ರಿ 3:30 ಲೂಸ್ ಮೋಷನ್ಸು, ಇದು ವಾಮಿಟು, ಸುಸ್ತು ಮಾತಾಡೋಕ್ಕಾಗಲಿಲ್ಲ, ಮಲ್ಕೊಳ್ಳೋಕ್ಕೂ ಕುತ್ಕೊಳ್ಳೋಕ್ಕೂ ಏನೂ ಆಗಲಿಲ್ಲ. ಇಲ್ಲಿ ಬಂದು 11 ಗಂಟೆಯಲ್ಲಿ ಅಡ್ಮಿಟ್ ಮಾಡಿ. ಅದೇ ಈ ಥರನೇ ವಾಂತಿ ಭೇದಿ ಆಗ್ತೈತೆ. ಏನಕ್ಕೆ ಈ ಥರ ಆಗಿರೋದು ಏನು ಗೊತ್ತಿಲ್ಲ. ಯಾವಾಗಿಂದ ಈ ಥರ ಆಗಿರೋದು? ಬೆಳಗ್ಗೆಯಿಂದ ವಾಟರ್ ಏನೋ ಪ್ರಾಬ್ಲಮ್ ಅಂತಾರೆ. ಒಟ್ನಲ್ಲಿ ಜಗಜೀವನ್ ರಾಮ್ ನಗರದ ಜನರಿಗೆ ಕುಡಿಯುವ ನೀರೇ ವಿಷವಾಗಿ ಪರಿಣಮಿಸಿದೆ. ಜಲಮಂಡಳಿಯ ನಿರ್ಲಕ್ಷ್ಯ ಇಡೀ ಬಡಾವಣೆಯ ಜನರನ್ನ ಆತಂಕಕ್ಕೆ ದೂಡಿದೆ. ಜಲಮಂಡಳಿ ಇನ್ನಾದರೂ ಎಚ್ಚೆತ್ತುಕೊಂಡು ಶುದ್ಧ ನೀರನ್ನು ಪೂರೈಸಬೇಕು ಎನ್ನುವುದು ಸ್ಥಳೀಯರ ಆಗ್ರಹ. ನೀರು ಜೀವಜಲ ಅಂತಾರೆ, ಆದರೆ ಬೆಂಗಳೂರಿನಲ್ಲಿ ಮಾತ್ರ ದಿನೇ ದಿನೇ ನೀರು ಜೀವ ತೆಗೆಯೋ ಜಲ ಆಗ್ತದೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಬೆಂಗಳೂರಿನ ಜೆಜೆಆರ್ ನಗರದಲ್ಲಿ ನೀರು ಕುಡಿದು ಸಾಕಷ್ಟು ಮಂದಿ ಅಸ್ವಸ್ಥರಾಗಿದ್ದಾರೆ. ಇದನ್ನ ಜನಪ್ರತಿನಿಧಿಗಳು ಅಸಡ್ಡೆ ಮಾಡಿರೋದು ಮುಂದಿನ ದಿನಗಳಲ್ಲಿ ಭಾರಿ ಅನಾನುಕೂಲವನ್ನು ಎದುರಿಸುವಂತಹ ಪರಿಸ್ಥಿತಿ ಎದುರಾಗಲಿದೆ. ಕ್ಯಾಂಪಸನ್ ವೆಂಕಟ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಿಎಂ ಸದಾನಂದಗೌಡ ವಾರದಲ್ಲಿ 2 ದಿನ ಬೆಂಗಳೂರಿಗೆ ಮೀಸಲಿಟ್ಟಿದ್ದಾರೆ. ಈ 2 ದಿನ ನಗರ ಪ್ರದಕ್ಷಿಣೆ ಮಾಡ್ತಾ BDA BBMP ಕಾಮಗಾರಿ ಪರಿಶೀಲನೆಯನ್ನು ಮಾಡ್ತಾರಂತೆ. ಹೇಳಿದಂತೆ ಇವತ್ತಿನ ನಗರ ಪ್ರದಕ್ಷಿಣೆ ಆರಂಭಿಸಿದ ಸಿಎಂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಬೆಂಗಳೂರು ಅಭಿವೃದ್ಧಿ ಮಂತ್ರ ಪಠಿಸುತ್ತಿರೋ ಸಿಎಂ ಸದಾನಂದಗೌಡ BDA ಕೈಗೆತ್ತಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಗೃಹ ಕಚೇರಿ ಕೃಷ್ಣಾದಿಂದ ವಿಶೇಷ ಬಸ್ನಲ್ಲಿ ಬೆಂಗಳೂರು ರೌಂಡ್ಸ್ ಆರಂಭಿಸಿದರು. ಮೊದಲು ಬನಶಂಕರಿಯ 6ನೇ ಹಂತದಲ್ಲಿ ಶಿಲ್ಪೋದ್ಯಾನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪ ಮನವಿ ಮೇರೆಗೆ ಉತ್ತರಹಳ್ಳಿಯಿಂದ ಪೂರ್ಣಪ್ರಜ್ಞಾ ಸರ್ಕಲ್ವರೆಗೆ ಫ್ಲೈಓವರ್ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ನಾವು ವಾರಕ್ಕೆ 2 ದಿನ ಬೆಂಗಳೂರಿನ ವಿವಿಧ ಪ್ರದೇಶಗಳನ್ನು ಭೇಟಿ ಕೊಡಬೇಕು. 2 ಗಂಟೆ, ಒಂದು ದಿನ BDA ವತಿಯಿಂದ ನಡೆಯುವಂಥ ಕೆಲಸ ಕಾರ್ಯಗಳ ಬಗ್ಗೆ, ಇನ್ನೊಂದು ದಿನ BBMP ವತಿಯಿಂದ ನಡೆಯುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅಧಿಕಾರಿಗಳ ಜೊತೆ ಬೆಂಗಳೂರಿನ ಮೂಲೆ ಮೂಲೆಗೂ ಎಲ್ಲ ವಾರ್ಡುಗಳಿಗೂ 198 ವಾರ್ಡುಗಳಿಗೂ ನಾವು ಹೋಗಬೇಕು. ಆ ವಾರ್ಡುಗಳಲ್ಲಿ ಇರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೀಬೇಕು. ಅಲ್ಲಿರುವಂಥ ಜನರ ಜೊತೆ ಆಗಲೇ ಸಮಾಲೋಚನೆಗಳನ್ನು ಮಾಡಬೇಕು. ಅಲ್ಲಿ ಏನಾದರೂ ಸಮಸ್ಯೆ ಉದ್ಭವ ಆದರೆ ಅದಕ್ಕೆ ಸ್ಥಳದಲ್ಲಿ ಅಧಿಕಾರಿಗಳ ಮುಖಾಂತರ ಪರಿಹಾರ ಕೊಡಬೇಕು. ಈ ರೀತಿ ಮುಂದಿನ 3 ತಿಂಗಳಲ್ಲಿ ಬೆಂಗಳೂರಿನ ಎಲ್ಲ ವಾರ್ಡುಗಳಿಗೆ ನಾವು ಒಂದು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಬಳಿಕ ಹಲಗೆ ಬಡೇರಹಳ್ಳಿಯಲ್ಲಿ ವಸತಿ ಸಮುಚ್ಚಯ ಕಾಮಗಾರಿಗೆ ಚಾಲನೆ ಕೊಟ್ಟರು. ನಾಯಂಡಹಳ್ಳಿ ಬಳಿ ರಿಂಗ್ ರೋಡ್ನಲ್ಲಿ ನಿರ್ಮಾಣ ಆಗ್ತಿರೋ ಫ್ಲೈಓವರ್ ಕಾಮಗಾರಿ ಪರಿಶೀಲನೆ ಮಾಡಿದರು. ನಂದಿನಿ ಬಡಾವಣೆಯ ಕಂಠೀರವ ಸ್ಟುಡಿಯೋ ಹತ್ರ ಗೇಟ್ ಸಪರೇಟರ್ ನಿರ್ಮಾಣಕ್ಕೆ ಚಾಲನೆ ಹಾಗೂ ನಂದಿನಿ ಬಡಾವಣೆಯಲ್ಲಿ ನಿರ್ಮಾಣವಾಗಿರುವ ಮನೆಗಳನ್ನು ಉದ್ಘಾಟನೆ ಮಾಡಿ ಫಲಾನುಭವಿಗಳಿಗೆ ಸ್ವಾಧೀನ ಪತ್ರ ವಿತರಿಸಿದರು. ಮೊದಲ ದಿನದ ರೌಂಡ್ಸ್ನಲ್ಲಿ ಸದಾನಂದ ಗೌಡ್ರು ತುಂಬಾ ಜೋಶ್ನಲ್ಲಿದ್ರು. ಅಧಿಕಾರಿಗಳನ್ನ ಚುರುಕುಗೊಳಿಸ್ತೀನಿ, ಅಭಿವೃದ್ಧಿ ಕೆಲಸ ಸಮರೋಪಾದಿಯಲ್ಲಿ ನಡೆಯುವಂತೆ ಮಾಡ್ತೀನಿ ಅಂತ ಸಿಎಂ ಉತ್ಸಾಹದಲ್ಲಿ ಹೇಳಿದ್ದಾರೆ. ಇದು ಆರಂಭ ಶೂರತ್ವ ಆಗುತ್ತಾ ಅಥವಾ ನಿಜಕ್ಕೂ ನಗರದ ಬೆಳವಣಿಗೆಗೆ ಸಹಕಾರಿಯಾಗುತ್ತಾ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರಿಸಲಿದೆ. ಧರಣೀಶ್ ಬುಕರಿಕೆರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರೈಲ್ವೆ ಕ್ರಾಸಿಂಗ್ನಲ್ಲಿ ಗಾರ್ಡ್ ಇರಬೇಕು, ಗೇಟ್ ಇರಲೇಬೇಕು. ಹೀಗೆ ಬಡ್ಜೆಟ್ ಸಮಯದಲ್ಲಿ 100 ಕೋಟಿಯ ಮಾತನಾಡುತ್ತಾರೆ. ಆದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಾಕ್ಸ್ಟೌನ್ನ ರೈಲ್ವೆ ಕ್ರಾಸಿಂಗ್ನಲ್ಲಿ ಇದ್ಯಾವುದೂ ಇಲ್ಲದೆ 10 ಜನರು ಮರಣಕ್ಕೀಡಾದರೂ ಅದರತ್ತ ಗಮನ ಹರಿಸುವವರು ಯಾರೂ ಇಲ್ಲದಂತಾಗಿದೆ.
ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಕಾಕ್ಸ್ ಟೌನ್. ಇದರ ಮಧ್ಯಭಾಗದಲ್ಲಿ ರೈಲ್ವೆ ಹಳಿಯೊಂದು ಹಾದು ಹೋಗುತ್ತೆ. ರೈಲ್ವೆ ಕ್ರಾಸಿಂಗು ಇಲ್ಲೇ ಇದೆ. ಇದರ ಪಕ್ಕದಲ್ಲಿ ಶಾಲೆ, ಕಾಲೇಜು, ಹಾಸ್ಟೆಲ್, ಮಾರುಕಟ್ಟೆಗಳಿವೆ. ಆದರೆ ಇಲ್ಲಿ ಸಂಚರಿಸುವ ಸಾವಿರಾರು ಜನರಿಗೆ ಯಾವುದೇ ಸುರಕ್ಷತೆ ಇಲ್ಲ. ಪಕ್ಕದ ಭಾರತೀನಗರಕ್ಕೆ ತೆರಳುವ ಮಕ್ಕಳು, ಹಿರಿಯರು, ಮಹಿಳೆಯರು ಜೀವ ಕೈಯಲ್ಲಿ ಹಿಡಿದು ಈ ರೈಲ್ವೆ ಹಳಿ ದಾಟುತ್ತಾರೆ. ಈ ರೈಲ್ವೆ ಕ್ರಾಸಿಂಗ್ ಮಾಡುವಾಗ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೇಕಾದಷ್ಟು ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿದೆ, ಸತ್ತಿದ್ದಾರೆ. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋದರೆ ಸಾಯಂಕಾಲ ಮನೆಗೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ರೈಲು ಸಂಚಾರದ ಬಗ್ಗೆ ಎಚ್ಚರಿಸುವ ಮುನ್ಸೂಚನಾ ಫಲಕವಾಗಲಿ, ರೈಲ್ವೆ ಗೇಟ್ ಆಗಲಿ ಇಲ್ಲ. ಇನ್ನು ಗಾರ್ಡ್ ಬಗ್ಗೆ ಕೇಳೋ ಹಾಗೆ ಇಲ್ಲ. ಹೀಗಾಗಿ ಈ ವರ್ಷ 13 ಜನ ಪ್ರಾಣ ತೆತ್ತಿದ್ದಾರೆ. ವರ್ಷದಿಂದ 13 ಜನ ಇಲ್ಲಿ ಸತ್ತಿದ್ದಾರೆ. ಇನ್ನೂ ಅವರು ರೈಲ್ವೇಸ್ ಅವರು ಏನು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. 4 ವರ್ಷದಿಂದ ಈ ಪ್ರಾಜೆಕ್ಟ್ ನಡೀತಾನೇ ಇದೆ. ಇನ್ನೂ ಅದು ಮುಕ್ತಾಯ ಆಗೋದಕ್ಕೆ ನಾವು ನೋಡೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಜನ ಸತ್ತ ನಂತರ ಅವರು ಈ ಕೆಲಸವನ್ನು ಮುಗಿಸ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಅವಘಡ ತಪ್ಪಿಸಲು ಪಾದಚಾರಿಗಳಿಗಾಗಿ ಸಬ್ವೆ ನಿರ್ಮಾಣ ಶುರುವಾಗಿ 4 ವರ್ಷ ಕಳೆದಿದ್ರೂ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ರೈಲ್ವೆ ಇಲಾಖೆ ನಿರ್ಲಕ್ಷ್ಯದಿಂದ ಸಿಟ್ಟಿಗೆದ್ದ ಸರ್ವಜ್ಞನಗರ ನಾಗರಿಕರ ವೇದಿಕೆ ಹಾಗೂ ಭಾರತೀಯ ನಗರದ ನಾಗರಿಕರು ಇವತ್ತು ಪ್ರತಿಭಟನೆ ನಡೆಸಿದ್ರು. ರೈಲ್ವೆ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಸಬ್ವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ಮತ್ತಷ್ಟು ಅಮಾಯಕರು ಜೀವ ಕಳೆದುಕೊಳ್ಳುವ ಅಪಾಯವಿದೆ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್. ಇದರಿಂದ ತಪ್ಪಿಸಿಕೊಳ್ಳಲು ದ್ವಿಚಕ್ರ ವಾಹನ ಸವಾರರು ಮಾಡುವ ಸರ್ಕಸ್ಸು ಅಷ್ಟಿಷ್ಟಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ KR ಪುರಂನಲ್ಲಿದೆ. ಇಲ್ಲಿನ ರೈಲ್ವೆ ಹಳಿಯ ಕೆಳಗಿನ ಸುರಂಗ ಮಾರ್ಗವೇ ಸ್ಕೂಟರ್ ಸವಾರರ ದಿನನಿತ್ಯದ ಸಂಚಾರ ಮಾರ್ಗ. ನೀವು ಈ ಸುರಂಗ ನೋಡಿ ಪುರಾತನ ಕಾಲದ ಕೋಟೆಯ ಸುರಂಗ ಅನ್ಕೊಂಡ್ರೆ ತಪ್ಪು. ಇದು KR ಪುರಂ ರೈಲ್ವೆ ಹಳಿ ಕೆಳಗಿನ ಸುರಂಗ. ಸ್ಕೂಟರ್ ಸವಾರರು ಕಂಡುಕೊಂಡಿರೋ ಸುಲಭದ ಮಾರ್ಗ. ಹೌದು, KR ಪುರಂನಿಂದ ಮಹದೇವಪುರಕ್ಕೆ ಹೋಗುವವರು ಹಾಗೂ ಮಹದೇವಪುರದಿಂದ KR ಪುರಂಗೆ ಬರುವವರು ನಿತ್ಯ ಬಳಸುವುದೇ ಇದೇ ಸುರಂಗವನ್ನ. ಇಕ್ಕಟ್ಟಾದ ಈ ಸುರಂಗದಲ್ಲಿ 2 ಸ್ಕೂಟರ್ ಸವಾರರು ಮಾತ್ರ ಸಂಚರಿಸಬಹುದು. ಆದರೆ ಪ್ರತಿದಿನ ಈ ಸುರಂಗದ ಮೂಲಕ ಸಾವಿರಾರು ಮಂದಿ ಪ್ರಯಾಣಿಸ್ತಾರೆ. ಈ ಕಡೆ ನಾವು ಅಂಡರ್ ಬ್ರಿಡ್ಜ್ ಮಾಡಿ, ಇದು ಅಂಡರ್ ಬ್ರಿಡ್ಜ್ ಅಲ್ಲ, ಡ್ರೈನೇಜ್ ಬ್ರಿಡ್ಜ್ ಮಾಡಿರೋದು. ಡ್ರೈನೇಜ್ಗೋಸ್ಕರ ನಾವು ಓಡಾಡ್ತಾ ಇದ್ದೀವಿ. ನಾವು ಇದನ್ನೇ ಸ್ವಲ್ಪ ಬ್ರಿಡ್ಜ್ ಥರ ಏನಾದರೂ ಮಾಡಿದ್ರೆ ಜನರಿಗೂ ತುಂಬ ಅನುಕೂಲ ಆಗುತ್ತೆ. ಬೆಳಗ್ಗೆ ನೋಡಬೇಕು ನೀವು, ಏನೊಂದು 8,000 ವೆಹಿಕಲ್ಸ್ ಒಂದು ದಿನನಿತ್ಯ ಒಂದು 8,000 to 10,000 ವೆಹಿಕಲ್ಸ್ ಓಡಾಡುತ್ತೆ. ಇದಕ್ಕೆ ಪ್ರಮುಖ ಕಾರಣ ಟ್ರಾಫಿಕ್ ಜಾಮ್ ಮತ್ತು ಸುತ್ತು ಬಳಸು ದಾರಿ ತಪ್ಪಿಸುವುದು. ಟಿನ್ ಫ್ಯಾಕ್ಟರಿ KR ಪುರಂ ರೈಲ್ವೆ ಸ್ಟೇಷನ್ ಮೂಲಕ ಸಂಚರಿಸಿದ್ರೆ 10 ರಿಂದ 12 ಕಿಲೋಮೀಟರ್. ಅದು ಕೊಂಕಣ ಸುತ್ತಕೊಂಡು ಮೈಲಾರ್ಗೆ ಹೋದಂತೆ. ಸುರಂಗ ಮಾರ್ಗದಲ್ಲಾದರೆ ಕೇವಲ 2 ಕಿಲೋಮೀಟರ್ ದಾರಿ. ಹೀಗಾಗಿ ಎಲ್ಲರೂ ಈ ಸುರಂಗಕ್ಕೆ ಮೊರೆ ಹೋಗಿದ್ದಾರೆ. ಈ ಬೀನಾಪುರದಿಂದ ನಾವು ಕೃಷ್ಣರಾಜಪುರಂ ಹೋಗ್ಬೇಕಂದ್ರೆ ಬೇರೆ 2 ಕಿಲೋಮೀಟರ್ ಮಾತ್ರ ಇರೋದು. ಬಟ್ ಈ ಬ್ರಿಡ್ಜ್ ಇರೋದ್ರಿಂದ ನಮಗೆ ತುಂಬ ಅನುಕೂಲ. ನಾವೇನಂತೀರಿ, ಈ ಬ್ರಿಡ್ಜ್ನ ಸ್ವಲ್ಪ ಅಗಲ ಮಾಡಿದ್ರೆ ಹೋಗಿ ಬರೋ ಜನಕ್ಕೆ ಕನಿಷ್ಠ ಅಂದರೆ ಒಂದು ದಿವಸದಲ್ಲಿ ಇಲ್ಲಿ 60 ರಿಂದ 70,000 ಬೈಕ್ಸ್ ಇಲ್ಲಿಂದ ಓಡಾಡ್ತಾರೆ ಡೈಲಿ. ಮಳೆ ನೀರು ಸರಾಗವಾಗಿ ಹರಿಯಲಿ ಅಂತ ಮಾಡಿದ ಈ ಸುರಂಗ ಮಾರ್ಗ ಸ್ಕೂಟರ್ ಸವಾರರಿಗೆ ಅನಿವಾರ್ಯವಾಗಿ ಬಿಟ್ಟಿದೆ. ಹೀಗಾಗಿ ಇದನ್ನೇ ಅಂಡರ್ ಪಾಸ್ ರೀತಿ ಪರಿವರ್ತಿಸಿ ಅನ್ನೋದು ಸ್ಥಳೀಯರ ಬೇಡಿಕೆ. ಇದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸುವವರೆಗೂ ಸ್ಥಳೀಯರಿಗೆ ಸುರಂಗ ಮಾರ್ಗದಲ್ಲಿ ಸಂಚಾರ ತಪ್ಪಿದ್ದಲ್ಲ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. BBMPಯ 2011-2012 ಸಾಲಿನ ಕೆಂಪೇಗೌಡ ಪ್ರಶಸ್ತಿಗಾಗಿ ವಿವಿಧ ಕ್ಷೇತ್ರಗಳ 45 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಸಮಾಜ ಸೇವೆ, ಕ್ರೀಡೆ, ಶಿಕ್ಷಣ, ಪತ್ರಿಕೋದ್ಯಮ ಹೀಗೆ 19 ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ವಾಲಿಬಾಲ್ ಪಟು AV ಶ್ರೀನಿವಾಸ್ ಗೌಡ, ಚೆಸ್ ಆಟಗಾರ ಮಾಸ್ಟರ್ ನಿಖಿಲ್ ಆಯ್ಕೆಗೊಂಡಿದ್ದಾರೆ. ಇನ್ನು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಒಟ್ಟು 3 ಆಯ್ಕೆ ಮಾಡಲಾಗಿದ್ದು, ಕನ್ನಡಪ್ರಭ ಪತ್ರಿಕೆಯ KS ಜಗನ್ನಾಥ್, ಪತ್ರಕರ್ತ RT ವಿಠಲ್ಮೂರ್ತಿ, ಉದಯ್ TVಯ RH ನಟರಾಜ್ ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ. ಇದೇ ಏಪ್ರಿಲ್ 6ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡ ಜಯಂತಿ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರಶಸ್ತಿಯ 25,000 ನಗದು, ಪದಕ ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಸುಮಾರು 345 ಅಪ್ಲಿಕೇಶನ್ಸ್ ಬಂದಿತ್ತು. ಒಂದು ಮಾನದಂಡ ಇಟ್ಕೊಂಡಿದ್ವಿ. ನಮ್ಮ ರಾಜ್ಯ ಸರ್ಕಾರದವರು 50 ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದರು. ಅದಕ್ಕಿಂತ ಕಡಿಮೆ ಮಾಡಬೇಕಂತ ನಮ್ಮದು ಗುರಿ ಇತ್ತು. 25 ಗುರಿ ಇಟ್ಕೊಂಡಿದ್ವಿ. ಆದರೆ ಬಂದಂಥ 345 ಅಪ್ಲಿಕೇಶನ್ಸಲ್ಲಿ ಎಲ್ಲರೂ ಚೆನ್ನಾಗಿದ್ದರು.
ನಮಗೆ ಭಾರಿ ಕಷ್ಟ ಆಯಿತು ಅದನ್ನು ತೆಗಿಯೋದಕ್ಕೆ ಸಾಕಷ್ಟು ಜನನ. ಸುಮಾರು ಒಂದು 5-6 ಜನ ಅವರು ಅಪ್ಲಿಕೇಶನ್ ಹಾಕ್ದೇನೆ ನಾವೇ ಸ್ವಂತವಾಗಿ. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 26,640 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 29,450 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಗೋವಿಂದ ಎನ್ನುವ ಸಖತ್ಗೆ ಓಡ್ತೈತೆ, ಒಳ್ಳೆ ಕಲೆಕ್ಷನ್ಗೆ ಮಾಡ್ತೈತೆ, ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮಾಡ್ತೈತೆ. ವಾರದಲ್ಲಿ 3 ಕೋಟಿ ದಾಟತೆ, ಪ್ಯಾರ್ಗೆ ಆಗ್ಬಿಟ್ಟೈತೆಗೆ ಹಾಡು ಸೂಪರ್ ಹಿಟ್ ಆಗೈತೆ. ಕನ್ನಡಿಗರಿಗೆ ಈ ಫಿಲಮ್ ತುಂಬ ಇಷ್ಟ ಆಗೈತೆ. ಕರ್ನಾಟಕದ ಎಷ್ಟೋ ಜನ ಕಲಾವಿದರ ಕನಸು ಒಳ್ಳೆ ಕಲೆಕ್ಷನ್ ಬರಬೇಕು ಕನ್ನಡ ಸಿನಿಮಾ ಅಂತ. ಯೂಶ್ವಲಾಗಿ ಎಲ್ಲ ಟಿ ವಿಯಲ್ಲಿ, ಎಲ್ಲ ಪತ್ರಿಕೆಯಲ್ಲಿ ನಾವು ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಅಂತ ಯಾವಾಗಲೂ ಕೊರಗು ತೊಡ್ಕೊತಾ ಇರ್ತೀವಿ ನಿಮ್ಮ ಮುಂದೆ. ಆದರೆ ಇವತ್ತು ನಮ್ಮ ಅನ್ನದಾತರು ಗೋವಿಂದ ನಮ್ಮ ಚಿತ್ರ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುವಂಥ ಒಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮದಕ್ಕೆ ನ್ಯೂಸ್ ಓದಿದ್ದು ನಿಮ್ಮದಕ್ಕೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ನಿಮ್ಮದಕ್ಕೆ ಯಾವಾಗಲೂ ಸುವರ್ಣ ನ್ಯೂಸ್ ನೋಡ್ತಾ ಇರಬೇಕು. ನಮ್ಮದಕ್ಕೆ ಈಗ ಮನೆಗೆ ಹೋಗ್ತಾರೆ. ನಿಮ್ಮದಕ್ಕೆ ಗುಡ್ ನೈಟ್, ಶುಭರಾತ್ರಿ, ನಮಸ್ಕಾರ.